ನಾನು ಮತ್ತು ನನ್ನ ಫ್ಯಾಮಿಲಿ ಇವತ್ತು ಟೆಂಪಲ್ ಹೋಗ್ತಿದ್ದೀವಿ. ಹಲೋ ಎಲ್ರಿಗೂ, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಎದ್ದು ಬೇಗ ರೆಡಿಯಾಗಿ ಹೊರಟ್ವಿ. ಇವತ್ತು ಸ್ವಲ್ಪ ಊರಲ್ಲಿ ಕೆಲಸ ಇತ್ತು ಅಂತ ಹೊರಟ್ವಿ. ಹಾಗೆ ಹೋಗ್ಬೇಕಾದ್ರೆ ಟೆಂಪಲಿಗೆ ವಿಸಿಟ್ ಮಾಡೋಣ ಅಂತ ಹೋದ್ವಿ. ಸೊ ಈ ಟೆಂಪಲ್ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ದೇವಸ್ಥಾನಕ್ಕೆ ಬಂದವರೆಲ್ಲ ಆಲ್ಮೋಸ್ಟ್ ನಾನ್ ವೆಜ್ನ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ನಾನ್ ವೆಜ್ ಏನು ಪ್ರಿಫರ್ ಮಾಡಲ್ಲ. ಆ್ಯಂಡ್ ಜಸ್ಟ್ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಷ್ಟೇ. ಈ ಅಮ್ಮನ ದೇವಸ್ಥಾನಕ್ಕೆ ಬಂದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ. ಆ್ಯಂಡ್ ಈ ತಾಯಿ ಹತ್ರ ನಿಂತ್ಕೊಂಡು ಏನೇ ಬೇಡ್ಕೊಂಡ್ರೂ ನೆರವೇರುತ್ತೆ. ಆ್ಯಂಡ್ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಮನಸ್ಸಲ್ಲಿ ಪಾಸಿಟಿವ್ನೆಸ್ನ ಇಟ್ಕೊಂಡು ಹೋಗಬೇಕು. ಆ್ಯಂಡ್ ನಾವು ದೇವ್ರ ಹತ್ರ ಏನೇ ಬೇಡ್ಕೊಂಡ್ರು ಅಷ್ಟೇ, ದೇವ್ರ ಮುಂದೆ ನಿಂತ್ಕೊಂಡು ನಿಷ್ಕಲ್ಮಶವಾದ ಮನಸ್ಸಿಂದ ಬೇಡ್ಕೊಂಡ್ರೆ ನಾವೇನೇ ಕೇಳಿದ್ರು ದೇವ್ರು ನಮಗೆ ಕೊಟ್ಟೆ ಕೊಡ್ತಾರೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಈ ದೇವಸ್ಥಾನ ಯಾವುದು ಅಂತ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಅದರಲ್ಲೂ ನಮ್ಮ ಮಂಡ್ಯದಲ್ಲಿರೋರಿಗೆ, ಮಂಡ್ಯ ಡಿಸ್ಟಿಕಲ್ಲಿರೋರಿಗೆ ಈ ದೇವಸ್ಥಾನ ಯಾವುದು ಅಂತ ಗೊತ್ತಿರುತ್ತೆ. ಅಲ್ಲಿಂದ ನಾವು ಪೂಜಾ ಐಟಮ್ಸ್ನ ತಗೊಂಡು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಅದರಲ್ಲೂ ಕ್ಯೂ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡೋದ್ರಿಂದ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಆ್ಯಂಡ್ ಈ ದೇವರಿಗೆ ಎಳ್ಳು ಅಂದರೆ ತುಂಬ ಇಷ್ಟ. ಈ ದೇವಸ್ಥಾನಕ್ಕೆ ಬಂದವರೆಲ್ಲ ಈ ದೇವ್ರ ಗೋಪುರದ ಮೇಲೆ ಎಳ್ಳು ಹಾಕಿ ಹೋಗ್ತಾರೆ. ಆ್ಯಂಡ್ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ, ನಮಗೇನಾದರೂ ದೃಷ್ಟಿ ಆಗಿದ್ದರೆ, ನಮಗೇನಾದರೂ ಕೆಟ್ಟದಾಗಿದ್ದರೆ ಇಲ್ಲಿ ಅದೆಲ್ಲ ಸರಿ ಹೋಗಲಿ ಅಂತ ಕೆಲವೊಂದು ಪೂಜೆ ಮಾಡ್ತಾರೆ. ಇಲ್ಲಿ ಆಲ್ಮೋಸ್ಟ್ ಬಂದವರೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ನಾವು ಕೂಡ ಪೂಜೆ ಐಟಮ್ಸ್ನ ತೊಗೊಂಡು ಪೂಜೆ ಮಾಡ್ಸೋಕ್ಕೆ ಹೊರಟ್ವಿ. ಆ್ಯಂಡ್ ಇಲ್ಲಿ ಕೆಲವೊಂದು ಪೂಜೆ ಮಾಡ್ತಾರೆ. ತಡೆ ಹೊಡಿಯೋದಾಗಿರ್ಬೋದು, ಆ್ಯಂಡ್ ಮೊಟ್ಟೆಯಿಂದ ದೃಷ್ಟಿ ತೆಗೆದು ಪೂಜೆ ಮಾಡ್ತಾರೆ. ಈ ದೇವಸ್ಥಾನ ಪಾಂಡವಪುರ ಹತ್ರ ಲೊಕೇಟ್ ಆಗಿದೆ, ಉಕ್ಕಡದ ಮಾರಮ್ಮ ತಾಯಿ. ನೀವು ಕೂಡ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಆ್ಯಂಡ್ ಕಂಪ್ಲೀಟಾಗಿ ಎಲ್ಲ ಪೂಜೆನೂ ಮುಗೀತು. ಅಲ್ಲಿಂದ ನಮ್ಮೂರಿಗೆ ಹೋಗೋಣ ಅಂತ ನಮ್ಮೂರ ಕಡೆಗೆ ಹೊರಟ್ವಿ. ಆ್ಯಂಡ್ ಇದು KRS ಡ್ಯಾಮು. ಎಷ್ಟು ಚೆನ್ನಾಗಿ ನೀರು ಬರ್ತಿದೆ ಅಂದರೆ ವ್ಯೂ ಅಂತೂ ಅಷ್ಟೇ ಸೂಪರ್ ಆಗಿದೆ. ಅಲ್ಲಿಂದ ಹೊರಡೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ವ್ಯೂ. ನೀವು ಕೂಡ ಒಂದ್ಸಲ ಫ್ರೀ ಮಾಡ್ಕೊಂಡು ಹೋಗಿದ್ದು ಬನ್ನಿ. ಮೈಸೂರಿಗೆ ಹೋಗಬೇಕಾದ್ರೆ ಆನ್ ದ ವೇ ಸಿಗುತ್ತೆ ಈ ವ್ಯೂ. ಅಲ್ಲಿಂದ ನಾವು ಬಂದಿದ್ದೆ ನಮ್ಮೂರಿಗೆ. ಈ ಕ್ಲಿಪ್ ಆ್ಯಕ್ಚುಲಿ ನಮ್ಮ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು ತೆಗೆದಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ಮೇಲ್ಗಡೆಯಿಂದ ತುಂಬ ಪೀಸ್ ಆಗಿದೆ. ಆ್ಯಂಡ್ ಆ್ಯಕ್ಚುಲಿ ನನಗೆ ಈ ಥರ ಪೀಸ್ಫುಲ್ಲಾಗಿರೋಕ್ಕೆ ತುಂಬ ಇಷ್ಟ. ಆ್ಯಕ್ಚುಲಿ ನಮ್ಮದು ನೇಟಿವ್ ಪ್ಲೇಸ್ ಬಂದು ಮಂಡ್ಯ. ನಮ್ಮಪ್ಪ ಇಲ್ಲಿ ಫಸ್ಟ್ ಬಿಸ್ನೆಸ್ ಮಾಡ್ತಿದ್ರು. ಈ ಊರ ನೇಮ್ ಬಂದು KR ನಗರ್ ಅಂತ. ನಾವು ಇಲ್ಲೇ ಬಂದಿರೋಣ ಅಂತ ಮನೆ ಕನ್ಸ್ಟ್ರಕ್ಟ್ ಮಾಡಿಸಿದ್ವಿ. ಬಟ್ ಯಾವತ್ತಿದ್ರೂ ನಮ್ಮೂರಲ್ಲ, ಸೊ ಮಂಡ್ಯನ ಬಿಟ್ಟು ಬರೋಕ್ಕಾಗಲಿಲ್ಲ. ಸೊ ಆವಾಗವಾಗ ಬಂದು ಹೋಗಿ ಮಾಡ್ತೀವಿ. ಆ್ಯಂಡ್ ನಾನು ಹೇಳ್ದಾಗೆ ವ್ಯೂಸ್ ಅಂತೂ ಸೂಪರ್ ಆಗಿದೆ. ನಾನು ಅದಕ್ಕೆ ಒಂದು ರೌಂಡ್ ಹೋಗಿದ್ದು ಬರೋಣ ಅಂತ ಕಾಲುವೆ ಹತ್ರ ಬಂದಿದ್ವಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಮನೆಗೆ ಹೊರಟ್ವಿ. ದಿಸ್ ಈಸ್ ಅವರ್ ಹೋಮ್. ಇದು ನಮ್ಮೂರಲ್ಲಿರೋ ನಮ್ಮ ಮನೆ. ಆ್ಯಂಡ್ ಅಲ್ಲಿಂದ ನಾವು ಊರಲ್ಲೇ ಇರೋ ಟೆಂಪಲ್ಗೆ ಹೋದ್ವಿ. ಈ ಟೆಂಪಲ್ ನೇಮ್ ಬಂದು ಆದಿಶಕ್ತಿ ತೋಪಮ್ಮ ದೇವಸ್ಥಾನ. ಇದು ಕೂಡ ನಮ್ಮೂರು ಮೀನ್ಸ್ KR ನಗರಲ್ಲೇ ಲೊಕೇಟ್ ಆಗಿರೋದು. ಈ ದೇವರು ಅಷ್ಟೇ ತುಂಬ ಶಕ್ತಿಶಾಲಿ ದೇವರು. ನಾವೇನೇ ಕೇಳ್ಕೊಂಡ್ರೂ ಬೇಗ ನೆರವೇರುತ್ತೆ. ದೇವ್ರ ದರ್ಶನ ಮಾಡಿಕೊಂಡು ನಾವು ಹೋಟೆಲ್ಗೆ ಹೋದ್ವಿ ಊಟ ಮಾಡೋಕ್ಕೆ. ಆ್ಯಕ್ಚುಲಿ ಇಲ್ಲಿ ಬಾಳೆ ಎಲೆಯಲ್ಲಿ ಊಟ ಕೊಡ್ತಾರೆ. ಊಟ ಅಂತೂ ಸೂಪರಾಗಿರುತ್ತೆ. ಆ್ಯಂಡ್ ಅಲ್ಲಿಂದ ಊಟ ಮುಗಿಸ್ಕೊಂಡು ಎಲ್ಲೇ ಹೋದ್ರೂ ನಮ್ಮೂರಿಗೆ ನಾವು ಬರಲೇಬೇಕಲ್ವಾ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟ್ವಿ ಮಂಡ್ಯ ಕಡೆಗೆ. ದ್ಯಾಟ್ಸ್ ಇಟ್ ದ ಡೇ.